ಈಗ ನೀವು ನೋಡೋ ವಿಡಿಯೋ ಡಿ ಬಾಸ್ ಅವರ ಕೇಸ್ ಬಗ್ಗೆ ಕೆಲವು ಫ್ಯಾನ್ಸ್ಗಳು ಮಾತಾಡಿದ್ದು. ಅದೆಲ್ಲ ಸುಳ್ಳು ಮೇಡಮ್, ಅವರಿಬ್ರು ಗಂಡ ಹೆಂಡತಿ, ಓಕೆನಾ ಅಣ್ಣ ಅವ್ರ ಯಾವತ್ತು ಗಂಡ ಹೆಂಡತಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಆದ್ರೆ ನೀ ಮಾಡಾಕತ್ತಿ. ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಅಯ್ಯೋ ಮೆಂಟಲ್ ನನ್ ಮಗನ್ ತಗೊಂಡ್ಬಂದು ಈ ಮಾತನ್ನ ವಿಜಯಲಕ್ಷ್ಮಿ ಅವರು ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ಶೆಡ್ನ್ಯಾಗ ನೀನೇ ಇರ್ತಿ. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೆಗ್ ಜಾಸ್ತಿ ಆಗ್ಯಾವ, ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. 2 ಪೆಗ್ ಜಾಸ್ತಿ ಆಗಿರ್ಬೋದು ಅಂತ ಅಣ್ಣ ಫುಲ್ ಬಾಟ್ಲಿ ಹಾಕೊಂಬಂದ್ ಹೇಳಕತ್ತಾನ. ಓಯೋ ಮುಂಡೆ ಮಗನೇ, ಆರೋಪಗಳು ಕೇಳಿ ಬರ್ತದೆ, ನಿಮ್ಗೆ ಗೊತ್ತು ಏನಕ್ಕೆ ಇರ್ಬೋದು ಅಂತ ಹೇಳ್ತೀವಿ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳಿತಾ ಇದಾರೆ ಅಂತ ತಿಕ್ಕ ಉರಿ. ಅದ್ರಲ್ಲಿ ಇದಾಗಿದ್ರೆ ಇನ್ಕ್ಲೂಡಿಂಗ್ ಆಗಿದೆ ಅಂತ ತನಿಖೆ ಮಾಡೋದಕ್ಕೆ ಅರೆಸ್ಟ್ ಮಾಡಿರೋದಲ್ವಾ ಇವಾಗ? ಆತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ಲೇಲೆ ಏನ್ ಮಾತಾಡ್ತಿರ್ಲಿ ನೀವು? ಕಾಲೇಜಿಗೆ ಹೋಗ್ತಿರೋ ಏನ್ ಹೋಗಿರೋ? ಕಾನೂನಿಗೆ ಸೆಲೆಬ್ರಿಟಿ ಅಂತ ಏನು ಇರಂಗಿಲ್ಲ, ಎಲ್ಲಾರ್ಗು ಒಂದ ಕಾನೂನು. ಒಂದಕ್ಕೊಂದು ಲಾಜಿಕ್ ಇಲ್ದಂಗ ಮಾತಾಡ್ತಿರಲ್ರಲ್ಲಿ. ಓಯೋ ಮುಂಡೆ ಮಕ್ಳ, ಎಷ್ಟೋ ಜನ ಸೆಲೆಬ್ರಿಟಿಗಳು ಅವ್ರನ್ನ ಸುಮ್ನೆ ಹೋಗಿ ಅರೆಸ್ಟ್ ಮಾಡ್ತೀರಾ? ಇಲ್ಲ, ಸುದ್ದಾತ್ ನೀವ್ ಅಷ್ಟ ಸಾಕು ನೋಡ್ರಿ. ಡಿ ಬಾಸ್ ಅವ್ರದ್ದು ಮರ್ಯಾದಿನ 4 ಅಣಿಗೆ ಹರಾಜಾಕ. ಯಾಕೋ ಬೇಕು ನಿಂಗೆ